ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷ ಶ್ರೀನಾಥ್ ಬಾಬು ಹಾಗೂ ಸದಸ್ಯರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಅದ್ಧೂರಿ ಸನ್ಮಾನ. ಚಿಂತಾಮಣಿ ನಗರಾಭಿವೃದ್ಧಿ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ಶ್ರೀನಾಥ್ ಬಾಬು ಹಾಗೂ ನೂತನ ಸದಸ್ಯರುಗಳನ್ನು ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು ಆತ್ಮೀಯವಾಗಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಇತ್ತೀಚೆಗೆ ನಡೆದ ಸಮಾರಂಭದಲ್ಲಿ ಅಧ್ಯಕ್ಷ ಶ್ರೀನಾಥ್ ಬಾಬು ಹಾಗೂ ಸದಸ್ಯರುಗಳಾದ ಸುರೇಶ್ ಆರ್, ಎಂಜೆ ಶ್ರೀನಿವಾಸ್, ರೇಖಾ, ಉಮೇಶ್ ಮತ್ತು ಡಾಕ್ಟರ್ ಮೆಹಬೂಬ್ ಪಾಷಾ ಅವರಿಗೆ ಶಾಲು ಹೊದಿಸಿ ಹೂಮಾಲೆ ಹಾಕಿ ಹಣ್ಣಿನ ಹಾರಗಳೊಂದಿಗೆ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಚಿಂತಾಮಣಿ ನಗರದ ಸರ್ವತೋಮುಖ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಮತ್ತು ಸದಸ್ಯರು ಶ್ರಮಿಸಲಿ, ಸಾರ್ವಜನಿಕರಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಪ್ರಾಧಿಕಾರವು ಸಕ್ರಿಯವಾಗಿ ಕಾರ್ಯನಿರ್ವಹಿಸಲಿ ಎಂದು ಹಾರೈಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ಶ್ರೀನಾಥ್ ಬಾಬು ಅವರು, ನನ್ನ ಮೇಲೆ ನಂಬಿಕೆ ಇಟ್ಟು ಈ ಜವಾಬ್ದಾರಿಯನ್ನು ನೀಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಮತ್ತು ಪಕ್ಷದ ಮುಖಂಡರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ಪಡೆದು ನಗರದ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದಲ್ಲಿ ಮಾಜಿ ನಗರಸಭಾ ಸದಸ್ಯ ವೆಂಕಟರಮಣ ಸ್ವಾಮಿ, ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಸಿಕೆಎಲ್ ಚಾಂದ್ ಪಾಷಾ, ನೂರಾರು ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದು ನೂತನ ಪದಾಧಿಕಾರಿಗಳಿಗೆ ಶುಭ ಕೋರಿದರು.
ಸರ್ ಬಂದಿಲ್ಲ ಅಂಕಲ್ ಇಲ್ಲಿ ನೋಡಿ. ಓಕೆ ಸರ್ ನಾವು 3 ಜನ ಒಂದೇ ಒಂದು ನಿಮಿಷ ನಾವು 3 ಜನ ಬಂದಿದ್ದೀವಿ. ಇಲ್ಲ ಹಾಂ ಅನುಕೂಲ ಅದು ಮತ್ತೆ ಇದಕ್ಕೆ ಫೋಟೋ ತೆಗಿಯಲ್ಲ ಫೋಟೋ ಆಪ್ಷನ್ ಆಫೀಸ್ ಕಚೇರಿ ಉದ್ಘಾಟನೆ ಇತ್ತು. ಶಾಸಕರು ನಮ್ಮ ಉನ್ನತ ಶಿಕ್ಷಣ ಸಚಿವರು ಉದ್ಘಾಟನೆ ಮಾಡಿ ಬರ್ತಾ ಇದ್ದಾರೆ. ಅದಕ್ಕೆ ಅವ್ರು ಆದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಈಗ ಈ ನಗರ ಪ್ರಾಧಿಕಾರ ಏನು ಭರ್ತಿ ಆಗೈತೆ ಅದಕ್ಕೆ ಅಧ್ಯಕ್ಷರನ್ನಾಗಿ ನಮ್ಮ ಬಾಬು ರೆಡ್ಡಿಯವರು ಮತ್ತು ಸದಸ್ಯರುಗಳನ್ನು 4 ಜನವನ್ನು ಮಾಡಿದ್ದಾರೆ. ಸುರೇಶ್ ಅವರು ಆರೋಗ್ಯ ಶ್ರೀನಿವಾಸ್ ಅವರು, ರೇಖಾ ಉಮೇಶ್ ಅವರು ಮತ್ತು ನಮ್ಮ ಡಾಕ್ಟರ್ ಪಾಟೀಲ್ ಸಾಹೇಬರನ್ನ ಸದಸ್ಯರನ್ನು ಮಾಡಿದ್ದಾರೆ. ಇವರು ನಗರಸಭೆಗಿಂತ ದೊಡ್ಡದು ಅಂತ ನಾನು ಭಾವಿಸ್ತೀನಿ. ಈ ನಗರ ಪ್ರಾಧಿಕಾರ ಯೋಜನೆ ಇದು ವ್ಯಾಪ್ತಿ ದೊಡ್ಡದು. ಇದನ್ನು ಸಕ್ರಿಯವಾಗಿ ನಡೆಸಿಕೊಂಡು ಒಳ್ಳೆ ಹೆಸರು ಮಾಡಲಿ, ಎಲ್ರಿಗೂ ಸಾರ್ವಜನಿಕ ಚುನಾವಣೆ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಿ ಉತ್ತಮ ಸೇವೆ ಮಾಡಲಿ ಅಂತ ನಾವು ಎಲ್ಲರೂ ಶುಭ ಕೋರಲಿಕ್ಕೆ ಬಂದಿದ್ದೀವಿ. ಇಷ್ಟೇ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಹಿಂದೆ ಸನ್ಮಾನ ಮಾಡಬೇಕಾಗಿತ್ತು. ಅದೇ ಈ ಆಫೀಸ್ ಕಚೇರಿ ಉದ್ಘಾಟನೆ ಇತ್ತು. ಶಾಸಕರು ನಮ್ಮ ಉನ್ನತ ಶಿಕ್ಷಣ ಸಚಿವರು ಉದ್ಘಾಟನೆ ಮಾಡಿ ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ನಾವು ಸನ್ಮಾನ ಅವ್ರದ್ದಾದ್ಮೇಲೆ ಮಾಡೋಣ ಅಂತ ಅಂದ್ಕೊಂಡ್ವಿ. ಈಗ ಈ ನಗರ ಪ್ರಾಧಿಕಾರ ಏನು ಭರ್ತಿ ಆಗೈತೆ ಅದಕ್ಕೆ ಅಧ್ಯಕ್ಷರನ್ನಾಗಿ ನಮ್ಮ ಬಾಬು ರೆಡ್ಡಿಯವರು ಮತ್ತು ಸದಸ್ಯರುಗಳನ್ನು 4 ಜನ ಮಾಡಿದ್ದಾರೆ. ಸುರೇಶ್ ಅವರು ಆರೋಗ್ಯ ಶ್ರೀನಿವಾಸ್ ಅವರು, ನಿಮ್ಮ ಹೆಸರು ರೇಖಾ ಉಮೇಶ್ ಅವರು ಮತ್ತು ನಮ್ಮ ಡಾಕ್ಟರ್ ಪಾಟೀಲ್ ಸಾಹೇಬರವ್ರನ್ನ ಸದಸ್ಯರನ್ನು ಮಾಡಿದ್ದಾರೆ. ಇವರು ನಗರಸಭೆಗಿಂತ ದೊಡ್ಡದು ಅಂತ ನಾನು ಭಾವಿಸ್ತೀನಿ. ನಗರ ಪ್ರಾಧಿಕಾರ ಯೋಜನೆ ಇದು ವ್ಯಾಪ್ತಿ ದೊಡ್ಡದು. ಇದನ್ನು ಸಕ್ರಿಯವಾಗಿ ನಡೆಸ್ಕೊಂಡು ಒಳ್ಳೆ ಹೆಸರು ಮಾಡಲಿ, ಎಲ್ರಿಗೂ ಸಾರ್ವಜನಿಕ ಚಿಂತಾಮಣಿ ಸಾರ್ವಜನಿಕರಿಗೆ ಒಳ್ಳೆ ಕೆಲಸ ಮಾಡಿ ಉತ್ತಮ ಸೇವೆ ಮಾಡಲಿ ಅಂತ ನಾವೆಲ್ಲರೂ ಶುಭ ಕೋರಲಿಕ್ಕೆ ಬಂದಿದ್ದೀವಿ. ಇಷ್ಟೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಸ್ವೀಟ್ ತಗೋಪ್ಪ.